ಬೆಂಗಳೂರು ಕುಡಿಯೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ನಮಗೂ ಶುರುವಾಗುತ್ತೆ. ಕಬಿನಿ KRS ನೀರಿಲ್ಲ. ಈ ಬಾರಿ ಎಲ್ಲಿನೋ ಪ್ರಭಾವದಿಂದಾಗಿ ಮಳೆ ಭಾಳ ಕೊರತೆ ಆಗುತ್ತೆ ಅಂತ ಹೇಳಿ ಮಿಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನಮಗೂ ಕೂಡ ಈ ಸರಿ 40%ಗಿಂತ ಹೆಚ್ಚು ಮಳೆ ಕೊರತೆ ಆಗೋಗಿದೆ. ನಾನು ಮೊನ್ನೆ ಭಾನುವಾರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲಾ ಆಡಳಿತವನ್ನು ಕರೆದು ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ. ಸೊ ಹಾಗಾಗಿ ಎಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಅಲ್ಲಿ ಏನೇ ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ತೆಗೆದುಕೂ ಕೂಡ ಸೂಚನೆ ಮಾಡಿದ್ದೀನಿ. ಸೊ ಜಲಾಶಯಗಳಲ್ಲಿ ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಇಟ್ಕೊಳ್ಳೇಬೇಕು, ಅದನ್ನು ಬಿಡಬಾರ್ದು ಬೇರೆ ಪರ್ಪಸ್ಗಳಲ್ಲಿ ಕೂಡ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲೆಲ್ಲ ಕೊಳವೆ ಬಾವಿಗಳನ್ನು ಕೊರಿಬೇಕು. ಎಲ್ಲಿ ನೀರು ಬರ್ತಿಲ್ಲ ಅಲ್ಲಿ ಕೊಳವೆಗಳನ್ನು ಬಾಡಿಗೆಗೆ ತೊಗೋಬೇಕು. ಬಾಡಿಗೆಗೂ ಸಿಕ್ಕಿಲ್ಲ ಅಂತಂದರೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿನಾಗೆ ಯಾರಿಗೂ ಕೂಡ ತೊಂದರೆ ಆಗದಂಗೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದೆ. ಈಗ ಗೊತ್ತಿಲ್ಲ, ಕೊಳವೆ ಬಾವಿಗಳು ಬಂದರೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಚಾಮರಾಜನಗರ ಮೈಸೂರು ಗ್ರೀನ್ ಝೋನಲ್ಲಿದೆ. ಸೊ ಸಫಿಷಿಯೆಂಟ್ ಅಂಡರ್ಗ್ರೌಂಡ್ ವಾಟರ್ ಇದೆ. ಸೊ ಅಕಸ್ಮಾತ್ ಜಲಾಶಯಗಳು ತುಂಬಲಿಲ್ಲ ಅಂತಂತಂದರೆ ನದಿ ಮೂಲದಿಂದ ಕೊಡೋಕ್ಕಾಗಲ್ಲ ಅಂದರೂ ಕೂಡ ಅಂಡರ್ಗ್ರೌಂಡ್ ವಾಟರ್ನ ನಾವು ಕೊಡ್ತಿದ್ದೀವಿ. ಸೊ ಅಧಿಕಾರಿಗಳ ಪ್ರಕಾರ ಈಗ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಈ ಮಾನ್ಸೂನ್ ಸೀಸನ್ನ ನಾವು ಎದುರಿಸ್ಬೋದು ಕುಡಿಯೋ ನೀರಿಗೋಸ್ಕರ. ಇಲ್ಲ, ಇಲ್ಲಿಗೆ ಫಸ್ಟು ನೀರಿಂದು ಇಟ್ಕೊಂಡು ಎಷ್ಟು ಇಟ್ಕೋಬೇಕು ಇಟ್ಕೊಂಡೇ ಬೇರೆ ಬಿಡಬೇಕು ಅಂತ ಹೇಳಿ ಸೂಚನೆ.